ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿತ್ತು. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂತಹ ತೀರ್ಪನ್ನ ಕೊಟ್ಟಿತ್ತು. ಇದೀಗ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಅದಕ್ಕಿಂತಲೂ ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಹಾಗಾದ್ರೆ ಯಾವ ಪ್ರಕರಣದಲ್ಲಿ ಈ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಯಾವ್ಯಾವ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಾಗಿದೆ? ಹಾಗಾದ್ರೆ ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಆಜೀವ ಪರ್ಯಂತ ಸೆರೆಮನೆಯಲ್ಲೇ ಇರಬೇಕಾಗತ್ತಾ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಇರುವಂತಹ ಮುಂದಿನ ಆಪ್ಷನ್ಸ್ ಏನೇನು, ಇವೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಶಾಕಿಂಗ್ ತೀರ್ಪು ನೀಡಿದ ಕೋರ್ಟ್. ಪ್ರಜ್ವಲ್ಗೆ ಜೀವಾವಧಿ ಜೈಲು, ಜೀವನ ಪರ್ಯಂತ ಸೆರೆವಾಸ. ಪ್ರಜ್ವಲ್ಗಿರೋ ಮುಂದಿನ ಆಯ್ಕೆ ಏನು? ಜೈಲೇ ಗತಿನ ಬೇರೆ ಆಪ್ಷನ್ ಇದೆಯಾ? ಪ್ರಜ್ವಲ್ ರಾಜಕೀಯ ಭವಿಷ್ಯ ಮುಗೀತ. 14 ತಿಂಗಳು ಕಳೆದ 14 ತಿಂಗಳಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಲ್ಲಿದ್ದ ಹಾಸನದ ಮಾಜಿ ಸಂಸದ, ಮಾಜಿ ಪ್ರಧಾನಿ ದೇವೇಗೌಡರ ವಂಶದ ಕುಡಿ, ಹಾಸನದ ಪಟ್ಟಾಭಿಷೇಕ ಹೊಂದದ ದೊರೆ, ಜೆಡಿಎಸ್ನಲ್ಲಿ ಮಾಸ್ ಲೀಡರ್ ಅಂತ ಗುರುತಿಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣಗೆ ಜೈಲು ವಾಸವೇ ಫಿಕ್ಸ್ ಆಗೋಗಿದೆ. ಜೈಲಿನಲ್ಲೇ ಇರಬೇಕಾದ ಸ್ಥಿತಿ ಬಂದೊದಗಿ ಬಿಟ್ಟಿದೆ. ಮಾತುಕತೆ ಇಲ್ಲದೆ ಜೀವಾವಧಿ ಶಿಕ್ಷೆಗೊಳಗಾಗಿ ಜೈಲಿನಲ್ಲೇ ಇರಬೇಕಾಗತ್ತೆ. ಯಾಕಂದ್ರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಪ್ರಜ್ವಲ್ ಕಣ್ಣೀರು ಹಾಕಿದ್ರು ಸರಿ, ಪ್ರಜ್ವಲ್ ಕೈ ಮುಗಿದು ಮನವಿ ಮಾಡಿಕೊಂಡ್ರು ಸರಿ, ಅಳೆದು ತೂಗಿ ಕೇಸ್ನ ವಾದ ಪ್ರತಿವಾದ ನೋಡಿದ್ದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ತೀರ್ಪು ನೀಡಿದ್ದಾರೆ. ತೀರ್ಪು ಪ್ರಕಟವಾಗುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಮತ್ತೆ ಸಪ್ಪೆ ಮುಖ ಹಾಕೊಂಡು ನಿಂತುಬಿಟ್ಟಿದ್ರು. ಜೀವನ ಪೂರ್ತಿ ಸೆರೆವಾಸದಲ್ಲೇ ಇರಬೇಕು ಪ್ರಜ್ವಲ್ ರೇವಣ್ಣ. ಇನ್ನೇನು ಕೋರ್ಟ್ನಲ್ಲಿ ವಿಚಾರಣೆ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನೇನು ಬೇಲ್ ಸಿಗತ್ತೆ, ತಾನು ಅಪರಾಧಿ ಅಲ್ಲ ನಿರಪರಾಧಿ ಅಂತ ಸಾಬೀತಾಗತ್ತೆ ಅಂತ ಪ್ರತಿ ದಿಕ್ಕಿನಲ್ಲೂ ನೋಡ್ತಾ ಜೈಲಿನಲ್ಲಿ ಪ್ರತಿ ಕ್ಷಣವೂ ಆಲೋಚನೆಯಲ್ಲಿ 14 ತಿಂಗಳುಗಳ ಕಾಲ ಕಳೆದಿದ್ದ ಪ್ರಜ್ವಲ್ ರೇವಣ್ಣಗೆ ಶುಕ್ರವಾರ ಜನಪ್ರತಿನಿಧಿಗಳ ಕೋರ್ಟ್ ಶಾಕ್ ಕೊಟ್ಟಿತ್ತು. ಪ್ರಜ್ವಲ್ ರೇವಣ್ಣ ನೀನು ದೋಷಿ ಅಂತ ತೀರ್ಪು ನೀಡಿತ್ತು. ಈ ವೇಳೆ ಕೋರ್ಟ್ನಲ್ಲಿ ಕಣ್ಣೀರು ಸುರಿಸಿದ್ದ ಪ್ರಜ್ವಲ್ ರೇವಣ್ಣ ಶನಿವಾರವೂ ಕಣ್ಣೀರು ಸುರಿಸಿದ್ದಾನೆ. ಇನ್ನು ಮುಂದೆ ಜೈಲಿನಲ್ಲೇ ಕಣ್ಣೀರು ಸುರಿಸಬೇಕಾದ ಅನಿವಾರ್ಯ ಎದುರಾಗ್ಬಿಟ್ಟಿದೆ. ಯಾಕಂದ್ರೆ ಅತ್ಯಾಚಾರ ಪ್ರಕರಣವನ್ನ ಅಳೆದು ತೂಗಿ ವಾದ ಪ್ರತಿವಾದ ಸಾಕ್ಷಿಗಳನ್ನ ನೋಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಜೀವನ ಪೂರ್ತಿ ಜೈಲಿನಲ್ಲೇ ಇರಬೇಕಾಗಿದೆ. ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ MP ರವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೆಯೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ. ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. 11,25,000 ಸಂತ್ರಸ್ತೆಗೆ ಪರಿಹಾರ. 7 ವರ್ಷಗಳು ಅಲ್ಲ 14 ವರ್ಷಗಳು ಅಲ್ಲ. ಕೋರ್ಟ್ ನೀಡಿರೋ ತೀರ್ಪಿನ ಪ್ರಕಾರ ಪ್ರಜ್ವಲ್ ರೇವಣ್ಣ ಕೊನೆಯುಸಿರು ಇರೋ ತನಕ ಜೈಲಿನಲ್ಲೇ ಇರಬೇಕು. ಇಷ್ಟೇ ಅಲ್ಲ, ಅತ್ಯಾಚಾರ ಪ್ರಕರಣ ಸೇರಿದಂತೆ ವಿವಿಧ ಸೆಕ್ಷನ್ಗಳಡಿ ಶಿಕ್ಷೆ ಪ್ರಕಟ ಮಾಡಲಾಗಿದೆ. ಇದರ ಜೊತೆಗೆ 11,50,000 ರೂಪಾಯಿ ದಂಡ ಹಾಕಲಾಗಿದೆ. ಈ ದಂಡ ಹಾಕಿರೋ ಹಣದಲ್ಲಿ ಬಹುಪಾಲು ಹಣ ಸಂತ್ರಸ್ತೆಗೆ ನೀಡೋಕೆ ಕೋರ್ಟ್ ಸೂಚಿಸಿದೆ. ಈ ಮೂಲಕ ಸಂತ್ರಸ್ತೆಗೆ 11,25,000 ಹಣ ನೀಡಬೇಕಾಗಿದೆ. ಆರೋಪಿ ಸಂಸತ್ ಸದಸ್ಯನಾಗಿದ್ದರಿಂದ ಅವರ ಸಂಸತ್ ಸದಸ್ಯದ ಅವಧಿಯಲ್ಲಿ ಈ ಅತ್ಯಾಚಾರವನ್ನು ಎಸಗಿದ್ರಿಂದ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷವಾದ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸುವುದರ ಮೂಲಕ ಕಾನೂನು ಮಾಡುವವರಿಗೆ ಒಂದು ಕಠಿಣ ಸಂದೇಶವನ್ನು ರವಾನಿಸಿದೆ. ಶುಕ್ರವಾರದ ತನಕ ಎಲ್ಲೋ ಒಂಚೂರು ಪ್ರಜ್ವಲ್ ರೇವಣ್ಣಗೆ ವಿಶ್ವಾಸ ಆಗಿತ್ತು. ಒಂದಲ್ಲ ಒಂದು ದಿನ ಜೈಲಿನಿಂದ ಹೊರಬರ್ತೀನಿ, ಬೇಲ್ ಸಿಕ್ಕಿದ್ರು ಸಿಗತ್ತೆ, ನಮ್ಮ ವಕೀಲರು ಕರೆಕ್ಟ್ ಆಗಿ ವಾದ ಮಾಡಿದ್ದಾರೆ, ಈ ಸೆರೆವಾಸಕ್ಕೆ ಮುಕ್ತಿ ಸಿಗತ್ತೆ, ಇಲ್ಲಿನ ಗೋಡೆಗಳು, ಇಲ್ಲಿನ ಸೆಲ್ಗಳು, ಇಲ್ಲಿನ ಮುಖಗಳನ್ನ ಪ್ರತಿದಿನ ನೋಡಿ ಸಾಕಾಗಿದೆ ಅಂತ ಪ್ರಜ್ವಲ್ ರೇವಣ್ಣ ಲೆಕ್ಕಾಚಾರ ಹಾಕ್ತಿದ್ದ. ಆದ್ರೀಗ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಅದೇ ಜೈಲು, ಅದೇ ಗೋಡೆಗಳು, ಅದೇ ದಿನಗಳನ್ನ ಕಳಿಬೇಕು ಅಂತ ಕೋರ್ಟ್ ಶಿಕ್ಷೆ ಪ್ರಕಟಿಸಿದೆ.
ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪದಲ್ಲಿ ಒಟ್ಟು 4 ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ ಕೆಆರ್ ನಗರದ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ನಡೆಸಿದ್ದು ಮಾತ್ರ ಸಾಬೀತಾಗಿದೆ. ಇದೊಂದೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ನ್ಯಾಯಾಲಯ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ. 8 ಸೆಕ್ಷನ್ಗಳಡಿ ಶಿಕ್ಷೆ ವಿಧಿಸಲಾಗಿದೆ. ಸೆಕ್ಷನ್ 376(2)ಕೆ ಅಂದರೆ ಪ್ರಬಲವಾದ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಇನ್ನು ಸೆಕ್ಷನ್ 376(2)ಎನ್ ಅಡಿ ಪದೇ ಪದೇ ಅತ್ಯಾಚಾರ ಅಪರಾಧಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ ವಿಧಿಸಿದ್ದು 5 ಲಕ್ಷ ದಂಡ ಹಾಕಲಾಗಿದೆ. ಇನ್ನು ಸೆಕ್ಷನ್ 354(ಎ) ಅಡಿ 3 ವರ್ಷ ಸೆರೆವಾಸ 25,000 ರೂಪಾಯಿ ದಂಡ ಹಾಕಿದ್ರೆ, ಸೆಕ್ಷನ್ 354(ಬಿ) ಅಡಿ 7 ವರ್ಷ ಸೆರೆವಾಸ 50,000 ರೂಪಾಯಿ ದಂಡ. ಇನ್ನು ಸೆಕ್ಷನ್ 354(ಸಿ) ಅಡಿ 3 ವರ್ಷ ಸೆರೆವಾಸ 25,000 ರೂಪಾಯಿ ದಂಡ ಹಾಕಿದೆ ಕೋರ್ಟ್. ಇನ್ನು ಸೆಕ್ಷನ್ 506 ಅಡಿ 2 ವರ್ಷ ಸೆರೆವಾಸ 10,000 ರೂಪಾಯಿ ದಂಡ. ಸೆಕ್ಷನ್ 201 ಅಡಿ 3 ವರ್ಷ ಸೆರೆವಾಸ 25,000 ರೂಪಾಯಿ ದಂಡ. ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿದ್ದು ಸಾಬೀತಾಗಿದ್ದು ಐಟಿ ಕಾಯ್ದೆ ಸೆಕ್ಷನ್ 66(ಇ) ಅಡಿ 3 ವರ್ಷ 25,000 ರೂಪಾಯಿ ದಂಡ ಹಾಕಿ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದ ವ್ಯಕ್ತಿ, ಸಂಸದನಾಗಿದ್ದ ಆಸಾಮಿ, ಅಧಿಕಾರವೂಗಿತ್ತು, ಹಣಬಲವೂಗಿತ್ತು, ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದ. ಇಂತಹ ಸಮಯದಲ್ಲೇ ಹೊಳೆ ನರಸೀಪುರದ 47 ವರ್ಷದ ಮನೆ ಕೆಲಸದಾಕೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಆರೋಪ ಆಗಿದೆ. ಪ್ರಜ್ವಲ್ ಮೇಲಿದ್ದ ಆರೋಪ ಇದೀಗ ಸಾಬೀತಾಗಿದ್ದು ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಶಿಕ್ಷೆ ಪ್ರಕಟ ಆಗೋದಕ್ಕೂ ಮೊದಲು ರೋಚಕವಾದ ಪ್ರತಿವಾದ ನಡೆಯಿತು. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಪ್ಲೀಸ್ ಅಂತ ಪ್ರಜ್ವಲ್ ಕಣ್ಣೀರು ಹಾಕಿದ್ದ. ಹಾಗಾದ್ರೆ ಹೇಗಿತ್ತು ವಾದ ಪ್ರತಿವಾದ ಅನ್ನೋದನ್ನ ನೋಡೋದಾದ್ರೆ, ಪ್ರಜ್ವಲ್ ಮನವಿ ಮಾಡಿದ್ ಹೀಗೆ: ನನಗೆ ಹಾಸನದಲ್ಲಿ ಒಳ್ಳೆಯ ಹೆಸರಿತ್ತು, ಯಾರೂ ನೇರವಾಗಿ ದೂರು ಕೊಟ್ಟಿಲ್ಲ, ಎಲೆಕ್ಷನ್ಗೂ ಮೊದಲು ಪಿತೂರಿ ಮಾಡಿದ್ದಾರೆ, ಚುನಾವಣೆಗೆ 6 ದಿನ ಮುಂಚಿತವಾಗಿ ವಿಡಿಯೋ ಬಿಟ್ಟಿದ್ದಾರೆ, ನನಗೆ ಫ್ಯಾಮಿಲಿಗಿದೆ, ಕಡಿಮೆ ಶಿಕ್ಷೆ ಕೊಡಿ, ಪ್ರತಿದಿನ ಕೋರ್ಟ್ಗೆ ತಪ್ಪದೇ ಬಂದಿದ್ದೀನಿ, ಇದಕ್ಕೆ ನೀವು ಏನು ಓದಿದ್ದೀರಿ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೇನೆ ಅಂತಾರೆ ಪ್ರಜ್ವಲ್. ಹೀಗೆ ಮಾತಾಡ್ತಾ ಶಿಕ್ಷೆ ಕಡಿಮೆ ಮಾಡಿ ಅಂತ ಕಣ್ಣೀರಿಟ್ಟಿದ್ದ ಪ್ರಜ್ವಲ್. ಅಪ್ಪ ಅಮ್ಮನನ್ನ ತಿಂಗಳುಗಟ್ಲೆ ನೋಡಿಲ್ಲ, ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟು ಪ್ರಜ್ವಲ್ ಕೋರಿದ್ದ. ಮೆರಿಟ್ ಸಂಸದನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ, ಶಾಲೆ ಕಾಲೇಜಿನಲ್ಲಿ ಮೆರಿಟ್ ವಿದ್ಯಾರ್ಥಿಯಾಗಿದ್ದೆ, ರಾಜಕೀಯದಲ್ಲಿ ನಾನು ಬೇಗ ಬೆಳೆದಿದ್ದು ಮುಳುವಾಯ್ತು ಅಂತ ತನ್ನ ಅಳಲನ್ನ ತೋಡಿಕೊಂಡಿದ್ದ. ಪ್ರಜ್ವಲ್ ರೇವಣ್ಣ ಇದೆಲ್ಲ ರಾಜಕೀಯ ಕುತಂತ್ರ, ಇದೆಲ್ಲ ನನ್ನ ಮೇಲೆ ಬೇಕು ಅಂತ ಮಾಡಿರೋದು. ವಿಡಿಯೋ ರಿಲೀಸ್ ಆದ್ಮೇಲೆ ಮಹಿಳೆ ದೂರು ಕೊಟ್ಟಿರೋದು. ನನಗೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ಮನವಿ ಮಾಡಿಕೊಂಡಿದ್ದ. ಆದ್ರೆ ಎಸ್ಪಿಪಿ ಜಗದೀಶ್ ವಾದ ಮತ್ತಷ್ಟು ಸ್ಟ್ರಾಂಗ್ ಆಗಿಯೇ ಇತ್ತು. ಎಲ್ಲಾ ಲಾ ಪಾಯಿಂಟ್ಸ್ ಗಮನ ಹರಿಸೋದಾಗಿತ್ತು. ಇನ್ನು ಎಸ್ಪಿಪಿ ಜಗದೀಶ್ ಅವರ ವಾದ ನೋಡೋದಾದ್ರೆ, ರಾಜಕೀಯ ಪ್ರಭಾವ ಬಳಸಿ ಅತ್ಯಾಚಾರ ಮಾಡಿದ್ದಾರೆ, ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ನಡೆದಿತ್ತು, ಅತ್ಯಾಚಾರದ ವಿಡಿಯೋದಿಂದ ಕ್ರೂರತೆ ಗೊತ್ತಾಗತ್ತೆ. ಪ್ರಜ್ವಲ್ ಮನೆ ಕೆಲಸದಾಕೆ ಅನಕ್ಷರಸ್ಥೆ, 20,000 ಅಂತ ಹೇಳಿ 10,000 ಸಂಬಳ ಕೊಡ್ತಿದ್ರು, ಒತ್ತಡ ಹೇರಿ ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ. ವಿಡಿಯೋ ನೋಡಿ ಸಂತ್ರಸ್ತೆ ಆತ್ಮಹತ್ಯೆಗೆ ಯತ್ನಿಸಿದ್ರು. ಇದು ಬರೀ ರೇಪ್ ಅಲ್ಲ, ದೈಹಿಕ ಮಾನಸಿಕವಾಗಿಯೂ ಹಿಂಸೆ ಕೊಟ್ಟಿದ್ದಾರೆ. ರೇಪ್ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅಪರಾಧಿ ಪ್ರಜ್ವಲ್ ಸಾಮಾನ್ಯ ಪ್ರಜೆ ಅಲ್ಲ, ಕಾನೂನು ರೂಪಿಸುವ ಸಂಸದನ ಸ್ಥಾನದಲ್ಲಿದ್ದ. ತನ್ನ ಪವರ್ ಬಳಸಿಕೊಂಡು ಈ ಕೃತ್ಯಗಳನ್ನ ಎಸಗಿದ್ದಾನೆ. ತನಿಖೆ ವೇಳೆ ಹಲವು ವಿಡಿಯೋ ಫೋಟೋಗಳು ಸಿಕ್ಕಿವೆ, ಹಲವು ಮಂದಿಯ ಸಾಕ್ಷಿಗಳಿವೆ. ರೇಪ್ ವಿಡಿಯೋ ರೆಕಾರ್ಡ್ ಮಾಡುವ ಕ್ರೂರ ಮನಸ್ಥಿತಿ ಪ್ರಜ್ವಲ್ನದ್ದು. ಹಣ ಅಧಿಕಾರ ಇರುವವರಿಗೆ ಕಡಿಮೆ ಶಿಕ್ಷೆ ಆಗಬಾರದು. ಈ ಪ್ರಕರಣ ಸಮಾಜಕ್ಕೆ ಒಂದು ಪಾಠವಾಗಬೇಕು. ಹೀಗೆ ಜೀವಾವಧಿ ಶಿಕ್ಷೆಗೆ ಎಸ್ಪಿಪಿ ಜಗದೀಶ್ ವಾದ ಮಂಡಿಸಿದ್ರು. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣವನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಇದು ಎಲ್ಲರಿಗೂ ಪಾಠ ಆಗಲೇಬೇಕು ಅನ್ನೋ ರೀತಿ ಶಿಕ್ಷೆ ಪ್ರಕಟಿಸಿದೆ. ಸೆಕ್ಷನ್ 376(2)ಕೆ ಜೀವಾವಧಿ ಶಿಕ್ಷೆ, ಸೆಕ್ಷನ್ 376(2)ಎನ್ ಜೀವನ ಪರ್ಯಂತ ಶಿಕ್ಷೆ ಪ್ರಮಾಣ ವಿಧಿಸಿದೆ.